ಆ ಮರಿಗಾರ ತೊಳೆದು ಪೂಜೆ ಮಾಡ್ಬೇಕು. ಐದು ಮುಖ ಇರ್ತಾವ. ಪುಂಗಿ ತಂದಿಲ್ಲನ ವಿಷ ಏನು ಮಾಡ್ತೀರಿ ಮತ್ತೆ ಇದಕ್ಕೆ ಯಾವ್ದಾರು ಒಂದು ಹಾಡಾಡಲ್ಲ ತನ ಬರೀ ಏನು ಸ್ವಮ್ ಉತ್ಪಾದನೆ ಆಕೈತಿ. ಸೊ ಹಂಗೆ ಶಿವಳ್ಳಿ ಒಳಗ್ರಿ ಒಂದು 12 ಮಧ್ಯಾಹ್ನ 12 ಬಿಟ್ಟೇವಿ, 5 ಗಂಟೆ ಮಟ್ಟ ಅಲ್ಲೇದು. ನಾಗರಾಮ ಅಂತ ಹೇಳ್ಯಾರ ನಂಗೆ ಅವ್ರು. ನಾಗರಾಮ ಇತ್ತಲ್ಲಿ. ಅದ್ರ ಬಾಜುಕೊಂದು ಇಷ್ಟ ನೀರು ಹೋಗೋದು ಅಂತ ಇದು ಮಾಡ್ಯಾರ ಗುಂಡಿ, ಅಂದ್ರೆ ನೀರು ಸ್ಟಾಕ್ ಅಲ್ಲ, ಗಟ್ಟ ನೀರು ಬಂದ ನಿಲ್ಲಾಗಂತ ಕೇಸ್. ಅಲ್ಲಿ ಇನ್ನೊಂದು ನಾಗರಾಮ ಐತಿ, 2 ನಾಗರಾಮ ಹಿಡಿದೇವೆ. ಅಲ್ಲಿ ಒಬ್ಬ 2 ನಾಗರಾಮನ ಹಿಡ್ಕೊಂಡು ಹಾಕೀನಿ, ಚಿಲ್ದ ಹಾಕೀನಿ, ಚಿಲ್ದ ಹಾಕಿ ಪ್ಯಾಕ್ ಮಾಡಿ ಇಟ್ಟೇನ. ಅದು ಒಬ್ಬ ಬಂದ, ಒಂದು ಹಾವಿಗೆ 1,000 ರೂಪಾಯಿ ಇಸ್ಕೊರಿ, ಇನ್ನೊಂದು ಹಾವಿಗೆ 1,500 ರೂಪಾಯಿ ಇಸ್ಕೊರಿ ಅಂತಂದ. 2,500 ರೂಪಾಯಿ ಆಯ್ತದು. ಎದಕ್ಕೆ ಇಸ್ಕೊಲಿರಿ ಅಂತ ನಾನು. ಅಲ್ರಿ ಅದು ಕಸದೊಳಗೆ ಬಿದ್ದಿತ್ತು ಹಾವ, ಅದಕ್ಕೆ ಮತ್ತೆ 1,500 ರೂಪಾಯಿ ಅಲ್ಲ, ಮತ್ತೆ ಕ್ಲೀನ್ ಮಾಡ್ಬೇಕಲ್ಲ ನೀವು ಅಂತಂದ್ರೆ. ಚಿಲ್ನೆ ಹಾಕೀನಿ, ಕ್ಲೀನ್ ಏನು ಮಾಡಲಿ ಅಂತಂದೆ. ಅಲ್ರಿ ಹೊರತದ ಜಾಕ ಮಾಡಿಸಿರಿ, ರಾಡ ಬಿದ್ದೈತೆ ಹಾವ, ನಾವು ಪೂಜೆ ಮಾಡ್ತೀವಿ ಅದಕ್ಕೆ, ನೀವು ಹಂಗೆ ಹಾಕಿರಲ್ಲ ಚಿಲ್ನೆ ಅಂತಂದು. ಹೊರಬಿಟ್ಟು ಅದು ತೊಳಿಬೇಕಂತ. ತೊಳೆದೆ ಹಾವು ಮತ್ತೊಮ್ಮೆ ಚಿಲ್ನೆ ಹಾಕೊಂಡು ತೊಗೊಂಡೋಗ್ಬೇಕಂತ. ಅದು ತಿಪ್ಪೆ ಒಳಗಿತ್ತಲ್ಲ ಅದು ಹಾವ, ರಾಡಿ ಒಳಗಿತ್ತಲ್ಲ, ಅದು ಕ್ಲೀನ್ ಮಾಡ್ಬೇಕಂತ. ನಾವು ಪೂಜೆ ಮಾಡ್ತೀವಿ ರೀ ಹಾವಿಗೆ, ಒಂದು ಕೆಲಸ ಮಾಡ್ತೀನಿ ರೀ, ತೊಳೆದು ಕೊಡ್ತೀನಿ, ನಿಮ್ಮ ಮನೆ ತೊಳೆದು ಪೂಜೆ ಮಾಡಿ ಕೊಡ್ರಿ ನಂಗೆ ಹಾವಿಗೆ ಅಂತ ನಾನು. ಹೆಂಗೆ ರೀ ಇದೆ ಅಂತ 1,500 ರೂಪಾಯಿ ಕೂಡ ನಾತಿದ್ದು ನೀವೇ. ಸಾರ್ವಜನಿಕ ಸ್ಥಳದಾಗೈತದ, ನಾರ್ಮಲ್ ಹಿಂಗೆ ರೋಡ್ ಬಾಜುಕ ಐತದ ಹಾವ. ಕಟ್ಟಿ ಇಟ್ಟರೆ ಕಟ್ಟಿ ಒಳಗೆ ಕೊಟ್ಟೈತಿ, ನೋಡಿದಾರೆ ಫೋನ್ ಹಚ್ಚಾರ. ಅದಕ್ಕೆ ಸಂಬಂಧವೂ ಇಲ್ಲ. ಸೊ ಅಲ್ಲಿ ಪಬ್ಲಿಕ್ ಏನು ಅಲ್ಲಿ ಪಬ್ಲಿಕ್ ನಂಗೆ ಫೋನ್ ಮಾಡ್ಯಾರ, ಹಿಂಗೆ ಹೋಗ್ತಾವೆ ಫೋನ್ ಮಾಡಿ ಹೋಗ್ಬಿಟ್ರೆ. ಅಲ್ಲಿ ಹೋಗ್ತೀನಿ, ಪಬ್ಲಿಕ್ ಇಟ್ಬಿಟ್ರಿ, ಮೇನ್ ರೋಡಿಗೆ ಬಂದಿದ್ರು ಅವ್ರು. ಮೇನ್ ರೋಡ್ನಾಗ ಹಿಂಗೆ ಕಸದ ಇದನ್ನ ಇಟ್ಟರೆ ನೀರು ಹೋಗಾಕಂತ ಹರಿ ಮಾಡಿರ್ತಾರಲ್ಲ, ಒಂದು ಗುಂಡಿ ಮಾಡಿರಲ್ಲ, ಆ ಗುಂಡಿ ಒಳಗೆ ನಾಗರಾಮ ಐತಿ, ಸಣ್ಣ ಮರಿ ಐತಿ, ಇಷ್ಟ ಐತದು. ಅದು ಕ್ಲೀನ್ ಮಾಡಿ ನಾವು ಪೂಜೆ ಮಾಡ್ತೀವಿ, ಅದಕ್ಕೆ ತೊಳೆದ ಚಿನ್ನ ಹಾಕ್ರಿ ಅಂತ ಹಾಕ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ. ಆಮೇಲೆ ಬಂದು ಹೇಳ್ತಾನೆ ನಾವು 2 ನಾಗರಾಮ ಅವ, ಒಂದಂತೂ ಬಿಟ್ರಿ ಇಲ್ಲೇ ಐತ, ಹೊರಗೆ ಐತಾ, ಆ ಮರಿಗಾರ ತೊಳೆದು ಪೂಜೆ ಮಾಡ್ಬೇಕು ನಾವು. ತೊಗೊಂಡೋಗಿ ನಿಮ್ಮ ಮನೆಗೆ ಪೂಜೆ ಮಾಡಿಕೊಡು ಅಂತಿದ್ದಾನೆ. ಇಂಥ ಮೆಂಟಾಲಿಟಿ ಐತ್ರಿ ಮನೆ. ಭಾಳ ಡೇಂಜರ್ ಐತಿ ಪಬ್ಲಿಕ್ ಇದು. ಅಲ್ಲಿ 1 ರೂಪಾಯಿ ಕೊಡೋಂಗಿಲ್ಲ ಯಾರು. ಸುಳ್ಳು ಅದಕ್ಕೆ 1,000 ರೂಪಾಯಿ ಇಸ್ಕೋಬೇಕಂತ, ಅದಕ್ಕೆ 1,500 ರೂಪಾಯಿ ಇಸ್ಕೋಬೇಕು. ಕೊಡೋರು ಯಾರು ಅಂತ ಕೇಳಿದ. ಆಯ್ತು ರೀ ಕೊಡಿಸ್ರಿ ನೀವು ಅಂತಂದೆ. ಎಲ್ಲಾಗ ಕೇಳಿದ, ಯಾರು ಕೊಡಲಿಲ್ಲ. ಹೋಗ್ರಿ ಅಂತಂದು ಅವಾಗ ಬರ್ರಿ ನಮ್ಮ ಕೆಲಸ ಹತ್ತೋರಿಪ್ಪ ಹೋಗ್ಕೊ ಮನೆ ಕಡೆ ಬಂದ್ವಿ ನಾವು. ಕ್ವಶನ್ ಅಂತ ಡೇಂಜರ್ ಕೇಳ್ತಾರ ನಿನ್ನು. 2 ಮುಖ ಇರ್ತಾವೆ, 5 ಮುಖ ಇರ್ತಾವೆ. ನಿನ್ನ ಪುಂಗಿ ಏನು ಮಾಡ್ತೀನಿ, ನಿನ್ನ ಪುಂಗಿ ತಂದಿಲ್ಲನ ವಿಷಯ ಏನು ಮಾಡ್ತೀರಿ ಮತ್ತೆ ಇದಕ್ಕೆ ಯಾವ್ದಾರು ಒಂದು ಹಾಡಾಡಲ್ಲ ತನ ಬರ್ತೈತೆ ಹೊರಗೆ. ಇನ್ನೊಂದು ವಿಷಯ ಅಂದ್ಕೊಳ್ಳಿ, ಒಂದು ಟಾಪಿಕ್. ಇನ್ನೊಂದು ಪಬ್ಲಿಕ್ಕಿಗೆ ಇದು ಮಾತು ಹೇಳ್ಬೇಕಂತ ನಾನು ಸಾಗರಣ. ಈಗ ಹಾವಿನ ವಿಷಯದಲ್ಲಿ ಏನು ಆಕೈತಿ ಅಂತ ಹೇಳಿ ಭಾಳ ಮಂದಿ ನಮಗೆ ಕೇಳ್ತಾರೆ. ಇದ್ರ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ. ಹಾವಿನ ವಿಷ ನಮ್ಮದು ಬಾಡಿ ಒಳಗೆ ಏನೋ ಪೇನ್ ಆಗಲಿ, ಮೈಂಡ್ ಹೆಡ್ ಆಗಲಿ, ಯಾವುದೋ ಒಂದು ಶುಗರ್ ಆಗಲಿ, BP ಆಗಲಿ, ನಿದ್ದೆ ಮಾತ್ರೆ ಒಳಗಾಗಲಿ, ನಮಗೆ ಪೇನ್ ಕಿಲ್ಲರ್ ಆಗಲಿ, ಟೋಟಲಿ ಏನು ಇವು ನಮ್ಮ ಟ್ಯಾಬ್ಲೆಟ್ಸ್ ಬರ್ತಾವಲ್ಲ, ಏನು ನಮ್ಗೆ ಔಷಧಿ ಬರೋಲ್ಲ ಬಾಡಿ ಪೇನದ್ದು, ಟೋಟಲಿ ಇದ್ರೊಳಗೆ ಪೂರ್ತಿ ಹಾವಿನ ವಿಷ ಇರ್ತೈತಿ ಇನ್ಕ್ಲೂಡ್. ಸೊ ಹಾವಿನ ವಿಷಯದಿಂದ ತಯಾರಾಗುವಂಥದ್ದು ಮಾತ್ರೆ ನಾವು ತಗೋತೀವಿ, ಆಂಟಿಬಯೋಟಿಕ್. ಸೊ ಇದು ಹೆಂಗೈತಪ್ಪ ಅಂತ ಹೇಳಿದ್ರೆ, ಒಂದು ನಿದ್ದೆ ಮಾತ್ರೆ ಈ 1ರಿಂದ 4 ತೊಗೊಂಡ್ಬಿಟ್ರೆ ನೀವು 3 ಸ್ವಿಚ್ ಆಫ್. ಸೊ ಯಾಕಂದ್ರೆ ಅದ್ರೊಳಗೆ ಹೆಚ್ಚಿಗೆ ಪ್ರಮಾಣದಾಗ ಹಾಕಿರ್ತಾರೆ. ಹಿಂಗಾಗಿ ಡಾಕ್ಟರ್ ಪರ್ಮಿಷನ್ ಕೊಡೋ ಮಟ್ಟ ಮೆಡಿಕಲ್ದವ್ರು ಕೊಡಲ್ಲ. ಸೊ ಇದ್ರೊಳಗೆ ಹೆಚ್ಚಿಗೆ ಮಾತ್ರೆ ಹಾಕಿರ್ತಾರೆ. ವೆನಮ್ ಏನೈತಿ, ಈ ನಿದ್ದೆ ಮಾತ್ರೆ ಒಳಗೆ ಹೆಚ್ಚಿನ ಪ್ರಮಾಣದಾಗ ಹಾಕಿರ್ತಾರೆ. ಹಿಂಗಾಗಿ ಹೆಚ್ಚಿಗೆ ತಗೊಂಡ್ರೆ ಜೀವ ಹೋಗುವಂತ ಚಾನ್ಸು ಭಾಳ. ಯಾಕೆ ಜೀವ ಹೋಗಿತ್ತಪ್ಪ ಅಂದ್ರೆ ಗುಳಿಗೆ ತಗೊಂಡಾಗಲ್ಲ, ಅದ್ರೊಳಗೆ ಇರುವಂತ ವಿಷಯ ಇದು ಪಬ್ಲಿಕ್ ಗೊತ್ತಿಲ್ಲ. ಸೊ ಏನೈತಿ, ಹಾವು ಪ್ರತಿಯೊಂದು ಹಾವಿನ ಒಳಗೂ ವಿಷ ಇಲ್ಲ. ಪ್ರತಿಯೊಂದು ಹಾವು ನಮಗೆ ಯೂಸ್ ಆಗುವಂಥದ್ದು ಎನ್ವೈರನ್ಮೆಂಟಿಗೆ ಬೇಕು. ನಮ್ಮ ಎನ್ವೈರನ್ಮೆಂಟಿಗೆ ಪ್ರತಿಯೊಂದು ಹಾವು ಬೇಕು. ಈಗ ರ್ಯಾಟ್ಸ್ನಾಗ ತಗೋರಿ, ಇದ್ರೊಳಗೆ ವಿಷ ಇಲ್ಲ. ಕ್ಯಾರಿ ಹಾವು ನಮ್ಮ ಧಾರವಾಡನಾಗ, ಹುಬ್ಬಳ್ಳಿ ಒಳಗೆ ಕ್ಯಾರಿ ಹಾವು ಒಳಗೆ ವಿಷ ಇಲ್ಲ. ಇದು ಇಲಿ ತಿಂತೀವಿ ಮನೆ ಒಳಗೆ ಇದ್ದಿದ್ದು. ಇನ್ ಕೇಸ್ ಮನೆ ಒಳಗೆ ಹೆಚ್ಚಿಗೆ ಇಲಿ ಆಗ್ಬಿಟ್ಟು ಅಂದ್ರೆ ನಮ್ಗೆ ರೋಗ ಭಾಳ ಹರಡ್ತಾವ. ಸೊ ಇದಕ್ಕೆ ರೈತರ ಮಿತ್ರರು ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಹೊಲದಾಗ ಗಿಡದ ಏನು ಬೇರದಾವಲ್ಲ ಅದನ್ನು ಇಲ್ಲಿ ನಾಶ ಮಾಡ್ತೈತಿ. ಇಲ್ಲಿಗೆ ನಾಶ ಮಾಡಾಕ ಇದು ಕ್ಯಾರಿ ಹಾವು ಬರ್ತೈತಿ. ಅದೊಂದು 1 ವಾರಕ್ಕೆ 35ರಿಂದ 40 ಇಲಿ ತಿಂತಿ. ರೈತನ ಬೆನ್ನೆಲುಬು, ರೈತ ನಮಗೆಲ್ಲ ಬೆನ್ನೆಲುಬು, ಆದ್ರೆ ರೈತಗೆ ಅದು ಬೆನ್ನೆಲುಬು. ಎಲ್ಲ ಈಗ ಶೇಂಗಾ ಆಗಲಿ, ಸೋಯಾಬೀನ್ ಆಗಲಿ, ಕುಸುಬಿ ಎಲ್ಲ ನಾಶ ಮಿಷಿನ್ ಹಾಕೊಂಬಿಟ್ಟಾರಿ, ಬಂದು ಮಾಡಿ ಇಟ್ಟಿರ್ತಾರೆ. ಅದ್ರ ಪೂರಾ ಹಿಲಿ ಎಲ್ಲ ಬಂದೆಲ್ಲ ಕಾಳು ತಿಂದು ಎಲ್ಲ ಹಾಳು ಮಾಡೋಗ್ಬಿಡ್ತೈತಿ. ಅದು ರೈತಗೊಂದು ಮಿತ್ರ ಇದ್ದಂಗೆ ರೀ ಹಾವು ಅಂದ್ರೆ. ಅದನ್ನ ಊಟ ಮಾಡ್ತೀವಲ್ಲ. ಅಲ್ಲ ಸರ್, ವಿಷ ಹೆಂಗೆ ಉತ್ಪಾದನೆ ಆಗ್ತೈತಿ ಅದು ಆಯ್ತು. ಆಮೇಲೆ ಈಗ ಒಂದ್ಸತಿ ತೆಗಿದ್ರಿ ಅಂದ್ರೆ ಮತ್ತೆ ಎಷ್ಟು ದಿನ ಬಿಟ್ಟು ಅದರಿಂದ ತೆಗಿಬೋದು? ಅದ್ರ ರಿಟರ್ನ್ ಇದ್ದೇ ಇರ್ತೈತ್ರಿ, ಬ್ಯಾಕ್ ಟು ಬ್ಯಾಕ್ ಇರ್ತೈತಿ, ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್. ಯಾಕಪ್ಪ ಅಂದ್ರೆ ನಮ್ಮ ಬಾಡಿ ಒಳಗೆ ಏನು ಸ್ವಮ್ ಉತ್ಪಾದನೆ ಆಕೈತಿ. ಸೊ ಹಂಗ ವೆನಮ್ ಹಾವಿನ ಒಳಗೆ ಉತ್ಪಾದನೆ ಆಕೈತಿ. ಯಾಕಂದ್ರೆ ಅದು ಆಹಾರ ತಿನ್ನುವತ್ತಿಗೆ ವೆನಮ್ ಬಿಟ್ಟು ತಿನ್ಬೇಕು. ಹೋಯ್ತ
ಅಂದ್ರೆ ಈಗ ಸ್ವಲ್ಪ ಇಲಿ ಕಡಿತಂದ್ರೆ ಅದಕ್ಕೆ ವಿಷ ಅಂದ್ರೆ ಅದಕ್ಕೆ ಜೀರ್ಣ ಆಗ್ಬೇಕು, ಇಂಜೆಕ್ಟ್ ಮಾಡೇ ಮಾಡ್ತೀವಿ. ಜೀರ್ಣಶಕ್ತಿ ಜೀರ್ಣಶಕ್ತಿ ಅಂದ್ರೆ ಅದು ಅದು ಬಾಯ್ಲ್ ಆಕೈತಿ. ಜೀರ್ಣ ಆಗ್ತದೆ. ಅದೇನು ಇಲಿ ಐತಲ್ಲ ಹೊಟ್ಟೆ ಒಳಗೆ ಹೋದಾಗ ಆ ವಿಷಯದಿಂದ ಬಾಯ್ಲ್ ಆಕೈತಿ, ಇದಕ್ಕೆ ಜೀರ್ಣ. ಓಕೆ ಓಕೆ. ಸೊ ಇದು ಟಾಯ್ಲೆಟ್ ಮಾಡ್ತೈತಿ, ಮತ್ತೆ ತಿನ್ಬೇಕಂದ್ರೆ ಉತ್ಪಾದನೆ ಆಕೈತಿ ಮತ್ತೆ. ಸೊ ಸ್ಪರ್ಮ್ ಹೆಂಗೈತಿ ಬಾಡಿ ಒಳಗೆ, ಸೊ ಹಂಗ ವೆನಮ್ ಏನೈತಿ ಅದ್ರ ಬಾಡಿ ಒಳಗೆ ಹುಡ್ತಾನೆ ಇರ್ತೈತಿ, ಅದಕ್ಕೆ ಸಾವಿಲ್ಲ. ಅದು ಎಷ್ಟೋ ಏಜ್ ಆಗಲಿ ಹೊಡೆದಾಗ್ಲಿ ಅಂದ್ರೆ ಇರ್ತೈತಿ, ವಿಷಕಾರಿ ಹಾವಿ ಹೊಡೆದಾಗ್ಲಿ ಅಂತ ಇರ್ತೈತಿ, ಆ ಸಾವಿ ಮಠನೂ ಇರ್ತೈತಿ. ನಮಗೆ ಹೆಂಗ ಸೇಮ್ ಹಂಗ. ಬಟ್ ಆ ವಿಷ ಇಲ್ಲದ ಹಾವಿಗೆ ಏನೈತಿ ಅದು ಪರ್ಮನೆಂಟ್ ಬರುದೇ ಇಲ್ಲ ವಿಷ, ಅದನ್ನ ನಾವು ತಿಳ್ಕೊಬೇಕಷ್ಟೇ. ಇರ್ತೈತಿ ವಿಷ ಎಲ್ಲ ತನ್ನ ಜೀರ್ಣ, ತನ್ನ ಆಹಾರ ಜೀರ್ಣ ಮಾಡ್ಕೊಂಡು ಅಷ್ಟೇ ಯೂಸ್ ಮಾಡ್ತೀವಿ. ಅಲ್ಲ ಸರ್, ಈಗ ನೀವು ಹಾವು ಹಿಡಿದ್ಮೇಲೆ ನಿಮಗೆ ಹೆಂಗ್ ಗೊತ್ತಾಗ್ತೈತಿ ಇದು ಇಷ್ಟ ವರ್ಷದ ಹಾವು, ಇದು ಇಷ್ಟ ವರ್ಷದ ಹಾವು ಅಂತ? ಅದ್ರ ಮೇಲೆ ಲೈನ್ಸ್ ಏನ್ ಇರ್ತಾವಲ್ಲ, ಓಕೆ, ಅದ್ರ ಮೇಲೆ ನಾವು ಪೆಟನ್ ಮೇಲೆ ಗೊತ್ತಾಕೈತಿ, ಅದ್ರ ಬಾಡಿ ಲ್ಯಾಂಗ್ವೇಜ್ ಮೇಲೆ ಗೊತ್ತಾಕೈತಿ, ಡಾಟ್ ಡಾಟ್ ಕಾಣ್ತಾವ್ರಿ, ಅದ್ರ ಗ್ಯಾಪ್ ಇದ್ದು ಅದ್ರ ಬಾಡಿ ಲ್ಯಾಂಗ್ವೇಜ್ ಮೇಲೆ ಗೊತ್ತಾಕೈತಿ. ಇದು ಇಷ್ಟ ವರ್ಷದ ಹಾವು ಅಂತೇಳಿ ನೀವು ಕನ್ಫರ್ಮ್ ಮಾಡಿ ನಾವು ಅಂದಾಜ್ ಮೇಲೆ ಹೇಳ್ಬೋದು, ಅದ ಒಂದ್ ಲೆಕ್ಕದ ಮೇಲೆ ಹೇಳ್ಬೋದು, ಅಂದಾಜ್ ಮೇಲೆ ಹೇಳ್ಬೋದು. ಇದು ಪರ್ಟಿಕ್ಯುಲರಿ ನನಗೆ 23 ವರ್ಷ ನನಗೆ 40 ವರ್ಷ ಅಂತ ಹೇಳ್ತೀವಲ್ಲ, ಹಂಗ ಹಾವಿಗೆ ಇದು ಇಷ್ಟ ಅಂತ ಹೇಳಿ ನಾವ್ ಹೇಳಕ್ಕಾಗಲ್ಲ. ಅದ್ರ ಲೈನ್ ಮೇಲೆ ಅದ್ರ ಸೈಜ್ ಮೇಲೆ ಹೇಳ್ಬೋದು, ಬಟ್ ಇಷ್ಟ ಏಜಿಗೆ ಸಾಯ್ತಾವಂತೂ ಹೇಳಕ್ ಬರಲ್ಲ. ಗೊತ್ತಾಯ್ತು ನಿಮಗೆ? ಹಾವಿಂದ ಇಷ್ಟ ಅಂತ ಹೇಳಿ ಸ್ಟಾಪ್ ಇಲ್ಲ, ಲಿಮಿಟ್ ಇಲ್ಲ. ಈಗ ಯಾಕಂದ್ರೆ 150 ವರ್ಷದ್ದು ಹಾವು ಅದಾವ, 200 ವರ್ಷದ್ದು ಹಾವು ಅದಾವ. ಅಮೆಝಾನ್ ಜಂಗಲ್ ಒಳಗೆ ನೀವು ಹಿಂದಿಂತ ಹಾವು ಅದಾವ, ಇನ್ನು ನಾವು ನೋಡ್ಲಾರ್ದು ಹಾವು ಅದಾವ. ಸೊ ನಿಮ್ಮ ಮನೆಯೊಳಗೆ ಬಂದಾಗ ಹಾವುಗಳೊಳಗೆ ಹೊಡಿಬೇಡ್ರಿ. ನಮ್ಮಂಥ ಅವ್ರಿಗೆ ರಕ್ಷಕರ ನಂಬರ್ ತೊಗೊರಿ, ನಂಬರ್ ತೊಗೊಂಡು ನಮ್ಮಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. 5 ರಿಂದ 10 ನಿಮಿಷ ಟೈಮಿಂಗ್ ಕೊಟ್ರಿ ನಮ್ಗೆ. ಬಾಬಾ ನಮ್ಗೆ ಒಂದು 10-15 ಕಿಲೋಮೀಟರ್ ಒಂದು 20 ಹೇಳ್ಬೇಕು ನಾವು. ಅವ್ರ ನಮ್ಗೆ ಕರೆ ಮಾಡಿದಾಗ ಒಮ್ಮೆ ಕರೆ ಮಾಡಿ ಕುಂದ್ರೋದಿಲ್ಲ ಅವ್ರ. ನಾವು ಬರೋ ಬೈಕ್ ಮೆಸೇಜ್ ಕೊಟ್ರಿ ಸ್ವಲ್ಪ ಮಾಡ್ತೇನೆ. ಲಾಸ್ಟ್ ಟೈಮ್ ಈಗ ಅದು ಹೋಗ್ಬಿಟ್ರಿ ಹೇಳ್ತೀನಿ. ಈಗ ದಯವಿಟ್ಟು ಹಾವುಗಳು ಹೊಡಿಬೇಡ್ರಿ, ನಾವು ಬರೋ ಮಟ್ಟ ಸ್ವಲ್ಪ ವೇಟ್ ಮಾಡಿರಿ. ಭಾಳ ಹಾವುಗಳು ನಮ್ದು ಇಲ್ಲಿಂದ ಬರ್ಬೇಕಾದ್ರೆ ಒಂದು 15-20 ನಿಮಿಷ ಬೇಕು ನಮಗೆ. ಬೈಕ್ ತೊಗೊಂಬರ್ತೀವಿ, ರೆಸ್ಕ್ಯೂ ಮಾಡ್ತೀವಿ. ದಯವಿಟ್ಟು ಬಂದಾಗ 200 ರೂಪಾಯಿ ಪೆಟ್ರೋಲ್ ಚಾರ್ಜ್ ಕೊಡ್ತಿರಲ್ಲ, ಒಂದು 500 ರೂಪಾಯಿ ಕೊಡಾಕ್ಬಿಟ್ಟಿರಿ. ನಮಗೂ ಒಂದು ಅದರಿಂದ ಹೆಲ್ಪ್ ಆಗ್ತೈತಿ. ಓಕೆ, ನಮಗೂ ಕೆಲಸ, ನಮಗೇನು ತೊಗೊಂಡು ಬರ್ಬೇಕು, ಮನೆ ಒಂದು ಜವಾಬ್ದಾರಿ ಅನ್ನೋದು ನಮಗೂ ಇರ್ತೈತಿ. ನಮ್ದು ಒಂದು ಸ್ವಲ್ಪ ಏನೋ ಉಪಜೀವನ ನಡೀತದೆ. ಕೆಲಸ ಮಾಡತ್ತಿದ್ವಿ ಬಿಟ್ಟ ಬಂದಿರ್ತೀವಿ ಅಲ್ಲಿ ಕೆಲಸ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ತೀವಿ. ಮತ್ತೊಬ್ಬರಿಗೆ ಏನು ಅನ್ಸುತ್ತದೆ, ಇವನು ಮರ ಕೆಲ್ಸಕ್ಕೆ ಕರ್ಕೊಂಡು ಅರ್ಧಕ್ಕೆ ಬಿಟ್ಟು ಹೋದ ನೋಡಿ. ಒಂದೊಂದ್ಸಲ ಪ್ಯಾಸೆಂಜರ್ ಇರ್ತಾರೆ ಗಾಡಿ ಒಳಗೆ, ಬಿಟ್ಟು ಹೋಗ್ಬೇಕ್ರಿ ಅವ್ರಿಗೆ. ಬಸ್ ಸ್ಟಾಪ್ಗೆ ಬಿಡೋಕೆ ಒಂದೊಂದ್ಸಲ ಬಸ್ಸಿಗೆ ಹೋಗೋದು ಲೇಟ್ ಆಗಿರ್ತೈತಿ, ಅದಕ್ಕೆ ಆಟೋ ಹತ್ತಿರ್ತಾರೆ ಅವ್ರು. ಒಳ್ಳೆ ಹೋಗ್ತಿರ್ತಾರೆ ಅನ್ನೋದಕ್ಕೆ ಆಟೋ ಹತ್ತಿರ್ತಾರೆ ಅವ್ರು. ಟೈಮ್ ಇದ್ರೆ ನಡ್ಕೊಂತ ಹೋಗ್ಬಿಡ್ತಾರೆ ಅವ್ರು. ಇಂಥವೆಲ್ಲ ಬಿಟ್ಟು ಬಂದಿರ್ತೀವಿ. ಸ್ವಲ್ಪ ನೀವು ಸ್ವಲ್ಪ ಸಹಾಯ ಮಾಡಿರಿ ನಮ್ಗೆ. ಹಾವುಗಳು ಹೊಡ್ಯಾಕೆ ಹೋಗ್ಬೇಡ್ರಿ. ನಂಬರ್ ಕಂಪ್ಲೀಟ್ ಆಗಿ ನೋಡ್ಕೊಂಡಿರ್ರಿ, ಅದನ್ನ ಕಂಪಲ್ಸರಿ ನೋಡ್ಕೊಂತೀರಿ ನೀವು. ಹಾವು ಎಲ್ಲೈತಲ್ಲ ಅದು ಕಾಣ್ತಿರ್ಬೇಕು ನಿಮ್ಮ ಕಣ್ಣಿಗೆ. ಅಷ್ಟು ದೂರ ಫೋನ್ ಮಾಡಿದ್ರೆ ಅಂತ ಹೇಳಿದ್ರೆ ನಾವು ಬರಾಕತ್ತೀವಿ ಅಂದ್ರೆ 5-10 ನಿಮಿಷನೂ ವೇಟ್ ಮಾಡಲ್ಲ. 2-2 ನಿಮಿಷಕ್ಕೆ ಎಲ್ಲಿದ್ರಿ ಕಾಲ್ ಬೈಕ್ ಹೊಡಿವತ್ತಿ ಮುಂದೆ ನಾವು ನೋಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಾವು ಕನ್ಫ್ಯೂಸ್ ಆಗಿ ಬಸ್ತೀವಿ, ಯಾಕಂದ್ರೆ ಪ್ರತಿ ಸರಿ ಅವ್ರದ ಕಾಲ್ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಎಬ್ಬಿಸ್ಬೇಕು ಬರಾತೀವಿ ಅಂತ ಹೇಳ್ಬೇಕು, ಮುಂದೆ ಏನಾರ ಆತ ಅಂತ ಹೇಳಿದ್ರೆ ಅವ ಮತ್ತೆ ಇನ್ನೊಬ್ರಿಗೆ ಅವನು ಕೊಡ್ತಾನೆ ನಂಬರ್. ಮತ್ತೆ ಅವ್ರ ಎಲ್ಲಿದ್ರೆ ನಾನು ಬಿಟ್ಟಿಲ್ರಿ ಬರೋತೈತೆ ಮತ್ತೆ ಅವ್ರ ಜೋಡಿ ಮತ್ತೆ ಗಾಡಿ ಸ್ಲೋ ಮಾಡ್ಬೇಕು ನಾವು. ಅಲ್ಲಿ ಟೈಮ್ ಎಷ್ಟು ಆಗ್ಬಿಡ್ತೈತೆ. ಅದು ಹಚ್ಚಿರಿ, ಹಚ್ಚೋದಕ್ಕೆ ಬಾಣ ಅನ್ನೋಂಗಲ್ಲ. ಹಾವು ನೋಡ್ಕೊತೀರಿ, ಫೋನ್ ಹಚ್ಚು ಬದ್ಲಿ ಹಾವಿಗೆ ನೋಡ್ಕೊತಿದ್ದೆ ಅಂತ ತಿಳ್ಕೊರಿ. ಹಾವೆಲ್ಲ ಹೋಗಲ್ಲ. ಅದು ಸುಳ್ಳ ಸ್ವಲ್ಪ ಮೂಮೆಂಟ್ ಆದ ಹೊಂಟೇದು ಅನ್ಕೇಸಿ ನೀವು ಬಾಯ್ ಮಾಡ್ಕೊಂಡು ಕೂತ್ರೆ ಇನ್ನೂ ಸ್ವಲ್ಪ ಮೂಮೆಂಟ್ ಮಾಡಿದ್ರೆ ಹೋಗ್ಬಿಡ್ತೈತೆ. ದೂರಿಂದ ಒಬ್ಬರು ಶಾಂತ ರೀತಿಯಿಂದ ನಿಮ್ಗೆ ಭಯ ಆಗೈತೆ. ಹುಬ್ಳಿ ಧಾರವಾಡ ಒಳಗೆ ಎಷ್ಟು ಜನ ಇರ್ಬೋದು ಸರ್ ನಿಮ್ಮ ಥರ ಟೀಮ್ ಒಳಗೆ? ನಮ್ಮ ಟೀಮ್ ಒಳಗೆ ನಾವು ಒಂದು 10-12 ಜನ ಇದೀವಿ ಈಗ ಹುಬ್ಳಿ ಧಾರವಾಡ ಒಳಗೆ. ಈಗ ನಿಮಗೆ ಬಿಟ್ಟು ಮತ್ತೆ ಬೇರೆ ಬೇರೆ ಟೀಮ್ ಅದಾವ. ಬೇರೆ ಟೀಮ್ ಅನ್ನೋಕಿದ್ರೆ ಒಟ್ಟಿಲ್ಲಿ ರೆಸ್ಕ್ಯೂವರ್ 10-12 ಮಂದಿ ಅಂತೇವೆ ಅದೀವಿ. ಹುಬ್ಳಿ ಧಾರವಾಡ ಕೂಡಿಸಿ 10-12 ಮಂದಿ ಅದೀವಿ. ಬಟ್ ಹುಬ್ಳಿ ಧಾರವಾಡ ಒಳಗೆ ಎಲ್ಲಿ ಬಂದ್ರು ನಿಮಗೆ ಕಾಲ್ ಮಾಡಿದ್ರು, ಒಳಗೂ ಕಾಲ್ ಮಾಡಿದ್ರು ನಮ್ಮ ಟೀಮ್ ರೆಡಿ ಇರ್ತೈತಿ. ಆ ನಾವು ಬಂದ ಬರ್ತೀವಿ. ಎನಿ ಟೈಮ್ ಫೋನ್ ಮಾಡಿರಿ, ಡೇ ನೈಟ್ ಯಾವಾಗಾದ್ರೂ ಕಾಲ್ ಮಾಡಿರಿ. ನಮ್ಗೆ ಅದೇ ಕಾಲ್ ಮಾಡಿದ ತಕ್ಷಣ 20 ಸಲ ಕಾಲ್ ಮಾಡಿಬಿಟ್ರಿ. ಒಂದು ಸಲ ಕಾಲ್ ಮಾಡಿಬಿಟ್ರೆ ಸಾಕು, ನಾವು ಬರ್ತೀವಿ. ಸುಳ್ಳ ಅಲ್ಲಿ ಫೋನ್ ಹಚ್ತೀರಿ, ಇಲ್ಲೈತ್ ಬಾ ಅಂತೀರಿ, ಹೋಗ್ಮಟ ನೀವು ಇರೋಂಗಿಲ್ಲ, ಹಾವು ಇರೋಂಗಿಲ್ಲ. ಹಂಗೊಂದು ಮಾಡ್ಬೇಡ್ರಿ. ಪಬ್ಲಿಕ್ ಏನು ಮಾಡತೈತಿ, ಹಾವು ಹೊರಗಡೆ ರೋಡ್ ಗಿಡಿಗೆ ಹೋಗ್ತಿರ್ತಲ್ಲ ಗಟರ್ ದಂಡಿಗೆ, ಅಂತ ಟೈಮಿಗೆ ಫೋನ್ ಮಾಡ್ತಾರೆ ಹೋಗ್ಬಿಡ್ತಾರೆ. ನಾವ್ ಅಂತ ಹಾವನ್ನ ಹಿಡಲ್ಲ. ನಾ ಸುಮಾರು ಸರಿ ನಾವು ಮನಿ ಒಳಗ್ ಬಂದಿರ್ಬೇಕು, ನಿಮಗ್ ಹಾವು ಕಾಡಾಟ ಕೊಡ್ತಿರ್ಬೇಕು. ಅವಾಗ ನಿಮ್ಗೆ ತೊಂದ್ರೆ ಇದ್ದಿದ್ರೆ ನಾವು ಬಂದು ಹಿಡಿತೀವಿ. ಅಲ್ಲಿ ಮಟ್ಟ ನಾವು ಹಾವನ್ನ ಹಿಡಲ್ಲ. ನಿಮ್ಮ ಮನಿ ಹೊರಗಡೆ ಇದ್ರು ನಾವು ಕೇಳ್ತೀವಿ, ಕಾಂಪೌಂಡ್ ಒಳಗೈತು ಕಾಂಪೌಂಡ್ ಹೊರಗೈತಿ. ಕಾಂಪೌಂಡ್ ಹೊರಗಿದ್ರೆ ನಾವು ಹಿಡಲ್ಲ, ಕಾಂಪೌಂಡ್ ಒಳಗಿರ್ಬೇಕು. ನಮ್ಮ ರೂಲ್ಸ್ ಅದಾವ, ಗೌರ್ಮೆಂಟ್ ನಮ್ಗೆ ರೂಲ್ಸ್ ಕೊಟ್ಟಿದ್ವಿ, ಅದ್ರ ರೂಲ್ಸ್ ಫಾಲೋ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಹೋಗೋಕ್ಕಾಗಲ್ಲ, ಅದು ದಾರಿ ಅಲ್ಲ ನಮ್ದು. ನಾವು ಮಾಡುವಂಥ ಕೆಲಸದೊಳಗೆ ನಮ್ಮ ನಿಯತ್ ಐತೆ ಅಂತ ಹೇಳಿದ್ರೆ ದೇವ್ರು ನಮಗೆ ಇದ್ರ ಮಟ್ಟ ಉಳಿಸ್ಯಾನ. ಇನ್ನೂ ನಾವು ನಿಯತ ಇಲ್ಪ ಅಂತ ಹೇಳಿದ್ರೆ ದೇವ್ರು ಇನ್ನೂ ಮಟ್ಟ ನಮಗೆ ಎಷ್ಟು ಹಾವು ಕಡಿಸ್ತಿದ್ದು, ಎಲ್ಲಿ ಹೋಗಿ ಎಲ್ಲಿ ಯಾರು ಸುಡುಗಾಳ ಗಟ್ಟಿ ಹೋಗ್ತಿದ್ದು ಗೊತ್ತಿಲ್ಲ. ಸೊ ಇದ್ದಿದ್ದು ಹೇಳ್ತೀನಿ ನಾ ಫ್ಯಾಕ್ಟ್. ಯಾಕಂದ್ರೆ ಮಾಡುವಂಥ ಕೆಲಸದೊಳಗೆ ನಮ್ಮ ಪ್ರಾಂಪ್ಟ್ ಐತಿ. ನಮಗೆ 500 ರೂಪಾಯಿ ಒಳಗೆ ದೇವ್ರು ಭಾಳ ಕೊಟ್ಟು ಭಾಳ ಎಲ್ಲ ಕೊಟ್ಟ. ನಮಗೆ ಗೌರ್ಮೆಂಟ್ ನೌಕರಿ